ಈಗ ಮಾತು ಕೊಟ್ಟಿದ್ದು ಯಾರು? 3 ವರ್ಷದಿಂದ ಮಾತು ಕೊಟ್ಟಿದ್ದು. 3 ವರ್ಷದಿಂದ ಬೇರೆಯವ್ರು ಮಾತು ಕೊಟ್ಟಂಗೆ ಅವರು ನಡ್ಕೊಂಡು ಅವ್ರಿಗೆ ಸ್ಥಾನ ಬಿಟ್ಕೊಡ್ರು. ಅದೇ ತರ ಇವ್ರಿಗೆ ಸ್ಥಾನ ಬಿಟ್ಕೊಡು ಅಂತ ಕೇಳ್ತಾ ಇಲ್ಲ. ಅವ್ರು ಅವತ್ತು 3 ವರ್ಷದಿಂದ ಏನ್ ಕಮಿಟ್ ಆಗಿದ್ರು ಈ ಸಾರಿಗೆ ಮತ್ತು ಮುಜರಾಯಿ ಕೊಟ್ಟಕ ಆ ಮಾತು ಉಳಿಸ್ಕೊಳ್ಳಿ. ಈ ತರ ಒಂಥರ ತಾತ್ಸಾರ ಮಾಡುವಂತ ವ್ಯಕ್ತಿ ಅವರು. ಆ ತರ ಅಲ್ಲ. ಹಿರಿಯ ರಾಜಕಾರಣಿ, ಬೆಂಗಳೂರಲ್ಲಿ 8 ಬಾರಿ ಗೆದ್ದಂತ ಒಬ್ಬ ವ್ಯಕ್ತಿಗೆ ಜೊತೆಗೆ ಅವರು ಒಬ್ಬರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅವರು. ಅಂತ ವ್ಯಕ್ತಿಗೆ ಈ ತರ ಮಾತು ಉಳಿಸ್ಕೊಳ್ದಿರಾ ಈ ತರ ಮಾಡಿರೋದು ಒಂದು ನಂಬಿಕೆ ದ್ರೋಹ ಮಾಡ್ದಂಗೆ. ಅದರಿಂದ ದಯವಿಟ್ಟು ಇದನ್ನ ಪರಿಶೀಲಿಸಿ ಹೈಕಮಾಂಡ್ ಆಗಲಿ ಈಗಿನ ನೂತನ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮರುಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ನಮ್ಮ ಬಿಟಿಎಂ ಕ್ಷೇತ್ರದ ಪರವಾಗಿ ಕೇಳ್ಕೊಳ್ತೇನೆ. ಚುನಾವಣೆ ಬರ್ತಾ ಇದೆ. ಹೌದು. ರಾಮಲಿಂಗಾರೆಡ್ಡಿ ಅವರ ಕಡೆಗಣಿಸಿದ್ರೆ ಪಕ್ಷಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತ ಅಂತ ಅಲ್ಲ, ಭಾರಿ ಹೊಡೆತ ಆಗುತ್ತೆ ಅದು. ಇದನ್ನ ಇವರು ಯೋಚನೆ ಮಾಡಬೇಕು. ಹೈಕಮಾಂಡ್ ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಅವರಾಗ್ಲಿ, ಅಥವಾ ನಮ್ಮ ಸಿದ್ದರಾಮಯ್ಯ ಅವರವರು ಯೋಚನೆ ಮಾಡಬೇಕು. ಅವ್ರಿಗೆ ಗೊತ್ತು ಇವರ ಒಂದು ಬೆಲೆ ಏನೋ, ವ್ಯಕ್ತಿತ್ವ ಏನೋ ಅನ್ನೋದು ಸಿದ್ದರಾಮಯ್ಯ ಅವರಿಗೂ ಗೊತ್ತಿದೆ, ಡಿ.ಕೆ. ಶಿವಕುಮಾರ್ಗೂ ಗೊತ್ತಿದೆ. ಆ ಜಿಬಿಎ ಚುನಾವಣೆನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಮತ್ತೊಮ್ಮೆ ಹೇಳ್ತಾರೆ. ಜಗದೀಶ್ ಅಂತ, ಬೆಂಗಳೂರು ನಗರ ಉಪಾಧ್ಯಕ್ಷ. ಇಷ್ಟೊಂದು ಹಿರಿಯ ನಾಯಕರನ್ನ ಕಡೆಗಣಿಸೋದು ಬಹಳ ತಪ್ಪಾಗ್ತದೆ. ನಾಳೆ ದಿವಸ ಜಿಬಿಎ ಎಲೆಕ್ಷನ್ಸ್ ಬಂದಾಗ ಬೆಂಗಳೂರು ಮೂಲೆ ಮೂಲೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು, ಬೆಂಗಳೂರು ಯಾವ ರೀತಿ ಜನರ ಅಭಿಪ್ರಾಯ ಏನು, ನಾವು ಯಾವ ರೀತಿ ಮೂವ್ ಆದ್ರೆ ನಾವು ಮುಂದಿನ ಎಲೆಕ್ಷನ್ಸ್ ನಾವು ಗೆಲ್ಲಬಹುದು, ಅಲ್ಲಿ ಕೆಲಸ ಆಗಬೇಕು, ಯಾವ ರೀತಿ ಕಾರ್ಪೊರೇಷನ್ ಕೆಲಸ ಆಗಬೇಕು, ಎಲ್ಲೇ ಜಿಬಿಎದು ಎಲ್ಲೇ ಮೂಲೆ ಕೇಳಿ ಇವ್ರಿಗಿರ್ತಕ್ಕಂಥ ಆ ಒಂದು ಇದು ಯಾರಿಗೂ ಇಲ್ಲ ಬೆಂಗಳೂರಲ್ಲಿ. ಅದರಿಂದ ಇದನ್ನ ಪರಿಗಣಿಸಿ ಎಐಸಿಸಿ ಅವರಿಗಾಗಲಿ ಈ 3 ವರ್ಷ ಮುಂಚೆ ಅವರೇ ನನ್ನ ಕರೆದು ನಮ್ಮ ಮನೆಗೆ ಬಂದು ನನ್ನ ಜೊತೆ ಮಾತಾಡಿ ಆ ಮುಖ್ಯಮಂತ್ರಿ ಆದಾಗ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವಾಗ ಯಾಕೆ ಮಾಡಿದ್ರು ಗೊತ್ತಿಲ್ಲ. ಹಾಗಾಗಿ ನನ್ನ ಆತ್ಮಸಾಕ್ಷಿ ಒಪ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ಎಷ್ಟು ನೊಂದ್ಕೊಂಡಿರ್ಬೋದು ಒಬ್ಬ ಹಿರಿಯ ನಾಯಕ ಅಂತ. ಇಲ್ಲ, ಅವ್ರ ವ್ಯಕ್ತಿತ್ವನೇ ಬೇರೆ. ನೀವು ಬೇರೆ ರಾಜಕಾರಣಿಗಳನ್ನ ನೋಡಿ, ಇವ್ರನ್ನ ನೋಡಿ, ಇವರ ವ್ಯಕ್ತಿತ್ವನೇ ಬೇರೆ, ಅವರ ವ್ಯಕ್ತಿತ್ವನೇ ಬೇರೆ, ಅವರ ನಡೆ ನುಡಿಗಳೇ ಬೇರೆ. ಆದ್ರಿಂದ ನೀವು ಮಾತು ಕೊಟ್ಟಂಗೆ ನೀವು ಕೊಡಿ. ನೀವು ಬೇರೆಯವ್ರ ಹತ್ರ ಮಾತಿಸ್ಕೊಂಡಾಗ ನೀವು ಹೆಂಗೆ ಉಳಿಸ್ಕೊಂಡ್ರಿ ಅದೇ ರೀತಿ ಅಧಿಕಾರ ಅಷ್ಟಂತ ಮಾಡಿದ್ದಾರೆ. ನೀವು ಕೊಟ್ಟಂತ ಮಾತನ್ನ ನೀವು ಉಳಿಸ್ಕೊಳ್ಳಿ, ತಪ್ಪೇನಿದೆ, ಮಾಡ್ಬೇಕಲ್ವಾ. ಈಗ ನೀವು ಸುಮ್ಮನೆ ಇರೋದು ಅರ್ಥನೇ ಇಲ್ಲ. ಇದು ಮುಂದಿನ ಎಲೆಕ್ಷನ್ಸ್ ಆಗಲಿ, ಮುಂದಿನ ಪಕ್ಷದ ಹಿತದೃಷ್ಟಿಯಿಂದಾಗಲಿ ನೀವು ಕೊಡಬೇಕಾಗ್ತದೆ. ಇದನ್ನ ಎಐಸಿಸಿ ಅವರಾಗ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಲಿ, ಅಥವಾ ಸೋನಿಯಾ ಗಾಂಧಿ ಅವರಾಗ್ಲಿ, ರಾಹುಲ್ ಆಗಲಿ ಇದನ್ನ ಪರಿಗಣಿಸಿ ದಯವಿಟ್ಟು ನ್ಯಾಯ ಒದಗಿಸಬೇಕಾಗಿ ನಾವು ಕೇಳ್ತೀವಿ. ಶ್ಯಾಮ್ ಸುಂದರ್ ರವಿಕುಮಾರ್ ಅಂತ ಅವ್ರು ಈ ರೀತಿಯಕ್ಕೆ ಒಂದು ಬೆಲೆ ಕೊಡಿ. ನಾವು ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಇಷ್ಟು ವರ್ಷ ನಾವು ಕಾಂಗ್ರೆಸ್ ಅಲ್ಲಿದ್ದೆ, ನಮ್ಮ ಭಾವನೆಗಳಿಗೊಂದು ಬೆಲೆ ಕೊಡಿ. ಇವಾಗ ಕಾರ್ಯಕರ್ತರೇ ನೀವು ಮೇನು, ನೀವೇ ಬೇಸು, ನೀವೇ ಸ್ಟ್ರಾಂಗು, ನೀವಿದ್ರೇನೆ ನಾವು ಅಂತ ಪಕ್ಷಗಳಲ್ಲಿ ಭಾಷಣ ಮಾಡೋರು. ನಮ್ಮ ಕಾರ್ಯಕರ್ತರು ಭಾವನೆಗಳು, ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಗಳಿಗೂ ಒಂದು ಬೆಲೆ ಕೊಡಿ. ಅವ್ರ ಹಿರಿತನಕ್ಕೆ, ಅವ್ರ ಸೇವೆಗೆ, ಅವ್ರ ತ್ಯಾಗಕ್ಕೆ ಒಂದು ಬೆಲೆ ಕೊಡಿ. ಅವ್ರು ಬಂದು ಎಷ್ಟು ಇವಾಗಲೇ ಡ್ಯಾಮೇಜ್ ಆಗಿದೆ ನೋಡಿ. ಒಂದೇ ಒಂದು ದಿವಸಕ್ಕೆ ಡ್ಯಾಮೇಜ್ ಆಗಿದೆ. ಎಲ್ಲೆಲ್ಲಿ ಹೋಗಿದೆ ಅಂದ್ರೆ ನಿಮ್ಗೆ ಗೊತ್ತು, ಮೀಡಿಯಾದವ್ರು ನಿಮ್ಗೆ ಗೊತ್ತು. ಅವ್ರು ಒಂದೇ ಒಂದು ನಿರ್ಧಾರ ತಗೊಂಡಿರೋದಕ್ಕೆ ಅರ್ಧ ಡ್ಯಾಮೇಜ್ ಆಗಿದೆ. ಅರ್ಧ ಆಯ್ತಾ? ಅವ್ರ ಹಿರಿತನಕ್ಕೆ ಬೆಲೆ ಕೊಡಿ ದಯವಿಟ್ಟು. ಅವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಈ ತರ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ದವ್ರಲ್ಲ. ಅರ್ಥ ಆಯ್ತಾ? ಅವ್ರೇನ್ ಡಿಸಿಎಂಗೆ ಪಟ್ಟಿಡ್ಕೊಂಡಿದಾರ, ಡಿಸಿಎಂఏ ಕೊಡಿ ಅಂತಾರ. ಇವಾಗ ಅವರು ಇದು ಫಸ್ಟ್ ಟೈಮ್ ಒಂದು ನಗರಾಭಿವೃದ್ಧಿ ಕೊಡಿ ಅಂತ ಕೇಳಿದಾರೆ. ಅದು ನೀವು ಕೊಡಕ್ಕಾಗಿಲ್ಲ ಅಂದ್ರೆ ಹಿರಿತನಕ್ಕೆ ಏನ್ ಬೆಲೆ ಕೊಟ್ಟಂಗೆ? ಸಮಕಾಲೀನರು ಅಂತೀರಾ? ಆ ಸಮಕಾಲೀನಕ್ಕೆ ಒಂದು ಬೆಲೆ ಕೊಡಿ. ಅವ್ರಿಗೆ ಯಾಕೆ ಈ ತರ ನೋಯಿಸ್ತೀರಾ? ಅವ್ರು ನೊಂದ್ರೆ ನಮ್ಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ? ಅವ್ರು ಕೇಳ್ಬೇಕಾ? ಕೇಳಿ ಇಸ್ಕೊಬೇಕಾ ಈ ಪೋಸ್ಟ್ ನ? ಬೇಡ ಬಿಡಿ. ಅವ್ರ ಶಾಸಕರಾಗಿ ಇರ್ತೀನಿ ಅಂದ್ರೆ ಅದಕ್ಕೂ ಬಿಟ್ಬಿಡಿ. ಅದಕ್ಕೂ ಬಿಡಲ್ಲ ಅಂತೀರಾ? ನೀವು ಈ ಕಡೆ ಬೆಂಗಳೂರಿನೂ ಕೊಡಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಹೇಳಿ? ನಮಸ್ಕಾರ. ರಾಮಲಿಂಗಾರೆಡ್ಡಿ ಅಂತ ಸಾಹೇಬ್ರು ಕಾಂಗ್ರೆಸ್ ಅಲ್ಲಿ ಜಲ್ಲಡೆ ಹಿಡಿದ್ರು ಈ ತರ ವ್ಯಕ್ತಿ ಸಿಕ್ಕಲ್ಲ. ಇವರು ಒಳ್ಳೆತನನ ಅವರು ಕಾಂಗ್ರೆಸ್ನವರು ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ, ತುಂಬಾ ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ. ಇವರ 50 ವರ್ಷ ಸೇವೆನಲ್ಲೇ ಒಂದು ಸ್ಕ್ಯಾಚ್ ಇಲ್ಲ. ಇಡೀ ಕಾಂಗ್ರೆಸ್ ಅಲ್ಲಿ ಎಲ್ಲಾರ ಮೇಲೇನು ಬೆರಳು ತೋರಿಸ್ತಾರೆ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಮೇಲೆ ಬೆರಳು ತೋರಿಸೋರು ಇಡೀ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಈ ತರ ಒಳ್ಳೆ ವ್ಯಕ್ತಿನ ಅವ್ರು ಕಳ್ಕೊಂಡ್ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಡ್ಯಾಮೇಜ್ ಆಗುತ್ತೆ.
ಕಾಂಗ್ರೆಸ್ ಪಕ್ಷ ಇವ್ರನ್ನ ಕೈ ಬಿಡಬಾರ್ದು, ಇವ್ರ ಗೌರವ ಕೊಡ್ಬೇಕು. ಬೇರೆ ಖಾತೆ ಕೇಳ್ತಾ ಇದ್ದೀವಿ, ಅವ್ರು ಕೊಡ್ಬೇಕಾಗಿರೋದು ಮುಖ್ಯಮಂತ್ರಿ ಪದವಿ ಕೊಡ್ಬೇಕು. ಆ ಸ್ಥಾನದಲ್ಲಿ ಇರೋರು ಇವರು. ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿತ್ತು ನಮಗ ಆಸೆ. ಆದ್ರೆ ನಿನ್ನೆ ಮೊನ್ನೆ ಬಂದವರೆಲ್ಲ ದೊಡ್ಡ ದೊಡ್ಡ ಖಾತೆಗಳಿಗೆ ಹೋಗ್ಬಿಟ್ರು. 50 ವರ್ಷದಿಂದ ದುಡ್ದವ್ರು, 50 ವರ್ಷದಿಂದ ಕಷ್ಟ ಬಿದ್ದವ್ರು ಏನ್ ಆಗ್ಬೇಕು? ನಾವು ಸಾಹೇಬ್ರ ಹತ್ರ ಬರ್ತೀವಿ. ಸಾಹೇಬ್ರು ಎಲ್ಲಾರನ್ನು, ಬಡವ್ರನ್ನ, ಸೌಕರ್ಯನ, ಇರೋರ್ನ, ಇಲ್ದಿರೋರ್ನ ಎಲ್ರನ್ನೂ ಸಮಾನವಾಗಿ ನೋಡ್ತಾರೆ. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಅದೇ ಸಮಾನವಾಗಿ ನೋಡ್ಬೇಕು. ಹೈಕಮಾಂಡ್ ಇದ್ದಾರೆ, ಇಂದಿರಾ ಗಾಂಧಿ ಕಾಲದಿಂದ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಹೈಕಮಾಂಡ್ ಏನ್ ಮಾಡ್ತಾ ಇದ್ದಾರೆ? ಕಣ್ಣು ಕಾಣಿಸಲ್ವಾ ಅವ್ರಿಗೆ? ಕಣ್ಣು ಕಾಣಿಸಲ್ವಾ? ಸಣ್ಣ ಸಣ್ಣವರು ಹಿಂದೆ ಇದ್ದವರೆಲ್ಲ ಕಾಣಿಸ್ತಾರೆ. ಹೈಕಮಾಂಡ್ಗೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಕಾಣಿಸಲ್ವಾ? ಅವ್ರ ಸೇವೆ ಕಾಣಿಸಲ್ವಾ? ಇವತ್ತೇನಾದ್ರೂ ಇವ್ರನ್ನ ಕೈ ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗ್ಲೂ ತುಂಬಾ ಡ್ಯಾಮೇಜ್. ನೆಕ್ಸ್ಟ್ ಕೌನ್ಸಿಲ್ ಸೀಟ್ಗಳಲ್ಲಿ ತುಂಬಾ ನಷ್ಟ ಆಗ್ತಾರೆ, ತುಂಬಾ ಡ್ಯಾಮೇಜ್. ಮತ್ತೆ ಉಳಿಸ್ಕೊಳ್ಳಲ್ಲ ಇವರು. ಸಿದ್ದರಾಮಯ್ಯ ಅವರು ಹೇಳಿದಂತೆ ಅಧಿಕಾರನ ಬಿಟ್ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಬಂದು ಮಾತಾಡಿದ್ರು, ಆದ್ರೆ ಏನಾಯ್ತು ಅನ್ನೋ ಗೊತ್ತಿಲ್ಲ ಅಂತ ಮಾತಾಡ್ತವ್ರೆ. ಅವ್ರು ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ಹೇಳ್ತೀರಾ? ಸರ್, ಉಳಿಸ್ಕೊಳ್ಳೋದು ನೋಡಿ, ಡಿ.ಕೆ. ಶಿವಕುಮಾರ್ಗೆ ತುಂಬಾ ಗೌರವ ಕೊಡ್ತಾರೆ. ಅವರು ಎಷ್ಟೋ ಕಷ್ಟದಲ್ಲಿ ಬಿದ್ದಾಗ ಇವ್ರು ಕೈ ಕೊಟ್ಟು ಎತ್ತವ್ರೆ. ಅವು ನಮ್ಗ್ ಗೊತ್ತಿದೆ. ತುಂಬಾ ನೆಲ ಕಚ್ಕೊಂಡಿರೋ ಕಾಂಗ್ರೆಸ್ ಪಕ್ಷದಲ್ಲೇ ಎಷ್ಟೋ ಕೈ ಬಿಟ್ಬಿಟ್ರು ಎಲ್ಲಾರು. ಸಾಹೇಬ್ರು ಕೈ ಬಿಟ್ಟಿಲ್ಲ ಡಿ.ಕೆ.ನ. ಆದ್ರೂ ಇವತ್ತು ಅವ್ರ ಮನ್ಸಲ್ಲಿ ಇಂದ ತೆಗೆದಾಕವ್ರೆ. ಇವ್ರ ಗೌರವ ಕೊಡ್ಬೇಕು ಇಡೀ ಪಕ್ಷದಲ್ಲೇ. ಸರ್, ರಾಮಲಿಂಗಾರೆಡ್ಡಿ ಸಾಹೇಬ್ರ ತರ ಯಾರು ಸಿಕ್ಕಲ್ಲ ಸರ್. ನೀವು ಜಲ್ದಿ ಹಿಡೀರಿ ಸರ್. ಯಾರಾದ್ರೂ ಬೆರಳು ತೋರಿಸಿದ್ದಾರೆ ಇಷ್ಟವರೆಗೂ? ಯಾವ ಪೇಪರ್ ಅಲ್ಲಾದ್ರೂ 50 ವರ್ಷದಲ್ಲಿ ಏನಾದ್ರೂ ಒಂದು ಸ್ಕ್ಯಾಚ್ ಇದೆಯಾ ಸರ್ ಇವ್ರ ಮೇಲೆ? ಒಂದು ಅಪವಾದ ಇದೆಯಾ? ಎಲ್ಲಾರ ಮೇಲೇನೂ ಇದೆ. ಜನರಲ್ ಅಲ್ಲಿ ಇವ್ರು ಕೊಡ್ಲೇಬೇಕು. ಪರಮೇಶ್ವರ್ ರಾಜೀನಾಮೆ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ? ನಮ್ಮಂತ ಯುವಕರಿಗೆ ತುಂಬಾನೇ ಬೇಸರ ಆಗಿದೆ. ಹಿರಿಯರಿಂದ ಹಿಡ್ದು ಕಿರಿಯರು, ಚಿಕ್ಕ ಹುಡುಗರವರೆಗೂ ಗೊತ್ತಿರೋರ್ಗು ಎಲ್ಲಾರ್ಗು ಪರಿಚಯ ನಮ್ ಸಾಹೇಬ್ರು. ನಮ್ಮಂತವ್ರಿಗೆಲ್ಲ ಸ್ಫೂರ್ತಿನೇ ನಮ್ ಸಾಹೇಬ್ರು. ಅಂತವ್ರಿಗೆಲ್ಲ ತುಂಬಾನೇ ಬೇಸರ ಆಗಿದೆ. ಬೆಂಗಳೂರು ಗಲ್ಲಿ ಗಲ್ಲಿಗೂ ಗೊತ್ತು ನಮ್ ಸಾಹೇಬ್ರು ಯಾರು ಅಂತ. ಮತ್ತೆ ಗಲ್ಲಿ ಗಲ್ಲಿಯಲ್ಲಿರೋರು ಎಲ್ಲಾರ್ಗು ಮುಖ ಪರಿಚಯ, ಫೋನ್ ಎತ್ತಿದ್ರೆ ತಾನೇ ಮಾತಾಡೋ ವ್ಯಕ್ತಿ ನಮ್ ಸಾಹೇಬ್ರು. ನಮ್ಮೆಲ್ಲರಿಗೂ ತುಂಬಾ ಬೇಸರ ಆಗಿದೆ. ಕೊಟ್ಟ ಮಾತನ್ನ ಉಳ್ಸ್ಕೋತಾರಂತ ನಾವು ಅನ್ಕೊಂಡಿದೀವಿ. ಉಳ್ಸ್ಕೊಂಡ್ರೆ ತುಂಬಾ ಒಳ್ಳೇದು. ತುಂಬಾ ಹೊಡೆತ ಬೀಳುತ್ತೆ ಸರ್. ನಾವು ಪಾರ್ಟಿ ನೋಡಿ ಬಂದಿಲ್ಲ, ನಾವು ಇರೋದ್ ಸಾಹೇಬ್ರ ಹಿಂದೆ. ನಮ್ಗೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೆಂಗಿರ್ತಾರೋ ಹಂಗೆ. ಸೊ ತುಂಬಾನೇ ಹೊಡೆತ ಬೀಳುತ್ತೆ. ಯೂತ್ ಇಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲಾರು ಅವ್ರ ಹಿಂದೆ ಇದೀವಿ. ಸೊ ತುಂಬಾನೇ ಹೊಡೆತ ಬೀಳುತ್ತೆ ಸರ್. ಕಿಶೋರ್ ರಾಜೀನಾಮೆ ಕೊಟ್ಟಿದ್ದಾರೆ. ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಏನಾಗಿದೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ? ಸಾಹೇಬ್ನ ಕಡೆಗಣಿಸಿದ್ದಾರೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಸರು ಮಾಡಿದ ಯಾವುದಾದ್ರೂ MLA ಆಗಲಿ ಮಂತ್ರಿಗಳಾಗಿದ್ರೆ ಅವರು ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರು ನಗರದ ಒಂದು ಇಂಚಿಂಚನ್ನ ಅರ್ಥಕೊಂಡಂತ ಮಂತ್ರಿಗಳಾಗಿದ್ರೆ ಅವರು ರಾಮಲಿಂಗಾರೆಡ್ಡಿ ಅವರು. ಅವರ ಆಸೆ ಏನಿದೆಯಪ್ಪ ಅಂದ್ರೆ ಬೆಂಗಳೂರು ನಗರವನ್ನ ವಿಶ್ವ ದರ್ಜೆಗೆ ಏರಿಸಬೇಕು ಅನ್ನುವಂತ ಅತ್ಯಂತ ಕಾಳಜಿಯ ಒಂದು ಮನಸ್ಸು ಅವರದಾಗಿದೆ. ಹೀಗಾಗಿ ಅವರಿಗೆ ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆಯನ್ನ ಕೊಟ್ಟಿದ್ದರೆ ಅವರು ಅತ್ಯಂತ ಹರ್ಷಚಿತ್ತವಾಗಿ, ಅತ್ಯಂತ ಉತ್ಸುಕತೆಯಿಂದ, ಕಾರ್ಯಕರ್ತರ ಒಂದು ಬೆಂಬಲದೊಂದಿಗೆ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಆದ್ರೆ ಅವರಿಗೆ ಜಲಸಂಪನ್ಮೂಲ ಇಲಾಖೆ ಕೊಟ್ಟಿರೋದ್ರಿಂದ ರಾಜ್ಯದಾದ್ಯಂತ ತಿರುಗುವುದು ಒಂದು ಕಷ್ಟ ಅಂತ ಅವರ ಭಾವನೆ ಆಗಿದೆ. ಹೀಗಾಗಿ ಅವರು ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನೇ ಅವರಿಗೆ ಕೊಡಬೇಕಾಗಿತ್ತು. ಇಲ್ಲಿ ನೆರೆದಂತ ಸಾವಿರಾರು ಕಾರ್ಯಕರ್ತರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಅವರ ಒಂದು ಆತ್ಮ ಗೌರವಕ್ಕೆ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಆಗಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ರು, ಕೊಟ್ಟ ಮಾತನ್ನ ಮತ್ತೆ ಯಾವಾಗಲೂ ಹಿಂಪಡೆಯಬಾರದು ಅಂತ. ಅದರಂತೆ ಸಿದ್ದರಾಮಯ್ಯ ಅವರು ನಡ್ಕೊಂಡ್ರು. ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನು ಒಂದು ವೇಳೆ ಮುಖ್ಯಮಂತ್ರಿ ಆದ್ರೆ ನನ್ನಲ್ಲಿ ಇರತಕ್ಕಂತ ಈ ನಗರಾಭಿವೃದ್ಧಿ ಖಾತೆಯನ್ನ ನಿಮಗೆ ಹಸ್ತಾಂತರ ಮಾಡ್ತೇನೆ ಅಂತ ಮಾತನ್ನು ಕೊಟ್ಟಿದ್ರು. ಅದೇ ರೀತಿ ಸಿದ್ದರಾಮಯ್ಯನವರು ಹೇಗೆ ನಡ್ಕೊಂಡ್ರು ಹಾಗೆ ಇವರು ಕೂಡ ತಮ್ಮ ಮಾತಿನ ಮರ್ಮನಂತೆ ಉಳಿಸಿಕೊಳ್ಬೇಕಾಗಿತ್ತು. ಆದ್ರೆ ಅವರಿಗೆ ಇದೇ ವಿಚಾರ ಅತ್ಯಂತ ನೋವಾಗಿ ಇಂದು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಇಲ್ಲಿ ನೆರೆದಂತ ಅನೇಕ ಕಾರ್ಯಕರ್ತರು ರಾಜೀನಾಮೆಯನ್ನ ಹಿಂಪಡೆಯಲು ಒತ್ತಾಯ ಮಾಡ್ತಾ ಇದ್ದಾರೆ. ಗಂಗಾರಾಮ್ ಎಸ್ ನಾಯಕ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನೋಡಿ, ನಮ್ಮ ಸಾಹೇಬರು ಸರಿಸುಮಾರು 53 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಲಿದ್ದಾರೆ. 53, ನಮ್ಗೆ ಇನ್ನ 43 ವರ್ಷ. ನಾವು ಹುಟ್ಟಕ್ಕಿಂತ ಮುಂಚೆಯಿಂದನೂ ಕಾಂಗ್ರೆಸ್ ಪಾರ್ಟಿಲಿದ್ದಾರೆ. ಈ ಕಚೇರಿಗೆ ನಮ್ಮ ಸಾಹೇಬರು, ನೀವು ನಂಬಲ್ಲ,
8 ಗಂಟೆ 32 ನಿಮಿಷ 35 ನಿಮಿಷ ಕರೆಕ್ಟ್ ಆಗಿ ಬರ್ತಾರೆ. ಇಡೀ ಬೆಂಗಳೂರು ಒಳಗಡೆ ಯಾರು ಸರ್ ಬರ್ತಾರೆ? ಯಾವ ಶಾಸಕರು ಬಂದು ಆ ಶಾಸಕರ ಕಚೇರಿ ಕೂತ್ಕೋತಾರೆ ಹೇಳಿ ಸರ್? ಒಂದು. ಎರಡನೇದೇನಪ್ಪಾ ಅಂತ ಅಂದ್ರೆ ನಮ್ಮ ಸಾಹೇಬರು ಮಾಡಿರೋ ಕೆಲಸಗಳು ನೀವು ನೋಡಿದ್ರೆ ಖುಷಿ ಆಗ್ಬಿಡ್ತೀರಾ. ನೋಡಿದ್ರು ಸರ್, ನಮ್ಮ ಸ್ಕೂಲ್ಗಳು ನೋಡಿದ್ರೆ ನಿಮ್ಗೆ ನಿಮ್ಮ ಮಾಧ್ಯಮಗಳಲ್ಲಿ ಪ್ರತಿಯೊಂದು ರೆಕಾರ್ಡ್ಸ್ ಇದೆ, ಅರ್ಥ ಆಯ್ತಾ? ಅಂತಂದ್ರೆ ಜನಸಾಮಾನ್ಯರು ಕಾಲ್ ಮಾಡಿದ್ರೆ ರಿಟರ್ನ್ ಕಾಲ್ ಮಾಡಿ ಮಾತಾಡೋಂತ ಸರ್, ಒಂದು ಸಲ ನೀವು ಮಿಸ್ ಕಾಲ್ ಕೊಡಿ. 9 ಗಂಟೆ 10 ಗಂಟೆಗೆ ಮಿಸ್ ಕಾಲ್ ಕೊಟ್ರೆ ನೀವು ಸಾಯಂಕಾಲ 4 ಗಂಟೆ ಆಗ್ಲಿ ನಿಮ್ಗೆ ಕರೆ ಮಾಡ್ತಾರೆ. ಯಾರಪ್ಪ ಏನಪ್ಪ ಅಂತ ಕೇಳ್ತಾರೆ ಸರ್. ಎಲ್ಲಾರ್ಗು ಗನ್ಮೆನ್ ಇದಾರೆ ಸರ್, ಪಿ ಎಗಳು ಇದಾರೆ, ಎಲ್ಲ ಇದಾರೆ ಸರ್, ಪಿ ಎಗಳು ಗನ್ಮೆನ್ ಎಲ್ಲ ಇದಾರೆ ಸರ್. ಆದ್ರೆ ನಮ್ಮ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.